ನಮಸ್ಕಾರ. ಎಲ್ರಿಗೂ ಅನಿಸುತ್ತೆ ರಾಯರು ನಮ್ಮ ಜೊತೇಲಿ ಇದ್ದಾರಾ ಅಥವಾ ರಾಯರು ನಮ್ಮ ಮನೇಲಿದ್ದಾರಾ ಇಲ್ಲ ರಾಯರು ನಮ್ಮ ಜೀವನದಲ್ಲಿ ಬಂದಿದ್ದಾರಾ ಅನ್ನೋದೊಂದು ಕುತೂಹಲ ಅಂತ ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಾವು ಹೇಗೆ ತಿಳ್ಕೊಳ್ಳೋದು ಅಥವಾ ರಾಯರು ಉಪಸ್ಥಿತಿನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅಬ್ಸರ್ವ್ನ ಮಾಡಬೇಕು, ರಾಯರು ನಮ್ಮ ಜೊತೆಗಿದ್ರೆ ನಮ್ಗೆ ಹೇಗೆ ಗೊತ್ತಾಗ್ಬಿಡುತ್ತೆ ಯಾವ ಸಮಯದಲ್ಲಿ ರಾಯರು ನಮ್ಮ ಮನೆಗಾಗಿರ್ಬೋದು ನಮ್ಮ ಜೀವನದಲ್ಲಿ ಆಗಿರ್ಬೋದು ಅನುಗ್ರಹ ಮಾಡೋದಕ್ಕೆ ಬರ್ತಾರೆ ಅಂತ ನೀವೇನಾದ್ರು ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ರಾಯರು ಭಕ್ತರಾಗೋಕೆ ಅನಿರೀಕ್ಷಿತ ತಿರುವುಗಳು ಬಂದಾಗಲೇ ಮಾತ್ರ ನಾವು ಸಾಧ್ಯ. ಯಾರು ಕೂಡ ಹುಟ್ಟಾಗ್ಲಿಂದನೇ ರಾಯರು ಭಕ್ತರಾಗಿ ರಾಯರನ್ನ ಪೂಜೆ ಮಾಡ್ಕೊಂಡೇ ಬರ್ತೀವಿ ಅನ್ನೋದು ಏನಿಲ್ಲ. ನಮ್ಮ ಲೈಫಲ್ಲಿ ಏನಾದರೂ ಒಂದು ಘಟನೆಗಳು ಬಂದು ರಾಯರು ಎಂಟ್ರಿ ಆವಾಗ ನಮ್ಮ ಲೈಫಲ್ಲಿ ಶುರುವಾಗೋ ಅಂಥದ್ದು. ಆವಾಗಲಿಂದ ನಮಗೆ ಗೊತ್ತಿಲ್ಲದೇ ನಾವು ರಾಯರು ಭಕ್ತರಾಗ್ಬಿಟ್ಟಿರ್ತಾರೆ. ಎಷ್ಟೊಂದು ಜನ ಹಂಗೆ ಅಂತಾರೆ, ನನಗೆ ಗೊತ್ತಿಲ್ಲ, ಈಗ ಸ್ವಲ್ಪ ದಿವಸದಿಂದ ನಾನು ನಾನ್ ವೆಜ್ ತಿಂತಾ ಇದ್ದೆ, ಗುರುವಾರದ ದಿವಸ ಬಿಟ್ಟೆ, ಇವಾಗ ನಾನು ಶುರು ಮಾಡಿದ್ದೀನಿ, ಸುಮಾರು ವರ್ಷಗಳಿಂದ ನಾನು ಸ್ಟಾರ್ಟ್ನ ಮಾಡಿದ್ದೀನಿ, ಯಾವಾಗ ಏನೋ ಒಂದು ಘಟನೆ ನಡೀತು ನಮ್ಮ ಜೀವನದಲ್ಲಿ ಅನ್ನೋ ರೀತಿ ಆಗುತ್ತೆ. ಏನೋ ಒಂದು ಕಾರಣ ಇಲ್ದೇ ಅಥವಾ ಏನೋ ಒಂದು ಘಟನೆ ನಿಮ್ಮ ಲೈಫಲ್ಲಿ ನಡಿಬಾರ್ದೇ ಇರೋಂಥ ಸಿಚುವೇಶನ್ ಇರುತ್ತೆ, ನಿಮಗೆ ತಡ್ಕೊಳಕ್ಕಾಗ್ತಾ ಇರಲ್ಲ, ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇರಲ್ಲ, ಸಿಲ್ಕಾಕೊಂಡಿರ್ತೀರ. ಅಂಥ ಸಂದರ್ಭದಲ್ಲೇ ರಾಯರು ನಿಮ್ಮ ಲೈಫಲ್ಲಿ ಎಂಟ್ರಿನ ಕೊಡೋ ಅಂಥದ್ದು. ಇದು ಅವರವರ ಜೀವನದ ಅನುಭವಗಳಿಗೆ ಬಿಟ್ಟಿರೋ ಅಂಥದ್ದು. ಎಲ್ಲರೂ ಲೈಫಲ್ಲಿ ಇದೇ ರೀತಿ ನಡಿಬೇಕು ಅನ್ನೋದು ಏನಿಲ್ಲ. ನೀವು ರಾಯರು ಭಕ್ತರಾಗಬೇಕು ಅಂತ ನೀವು ಅಂದ್ಕೊಳ್ಳೋದಲ್ಲ, ರಾಯರೇ ನಿಮ್ಮನ್ನ ಅರಸಿ ಬರೋ ಅಂಥದ್ದು. ನನ್ನ ಭಕ್ತನ ಮನೆಗೆ ಅಥವಾ ನನ್ನ ಭಕ್ತನ ಬಾಳಿಗೆ ನಾನು ಹೋಗಬೇಕು, ಅವನ ಜೀವನಕ್ಕೆ ಈ ಥರ ಒಂದು ಮುನ್ನೆಚ್ಚರಿಕೆಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ರಾಯರು ಬರೋ ಅಂಥದ್ದು. ಸುಮ್ಮನೆ ಯಾರೂ ಕೂಡ ರಾಯರು ಭಕ್ತರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ತಿಳ್ಕೊಂಡ್ಬಿಡಿ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೋಗ್ಬೋದು, ಬಟ್ ರಾಯರು ಮಠಕ್ಕೆ ಆಗಲಿ ರಾಯರು ಮಂತ್ರಾಲಯಕ್ಕೆ ಆಗಲಿ ಇವಾಗ ನೀವು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಹೇಳೋ ರೀತಿ ರಾಯರು ಕರೆಸ್ದಾಗ ಮಾತ್ರ ಅಥವಾ ಕರೆದಾಗ ಮಾತ್ರನೇ ನಾವು ಹೋಗೋದಕ್ಕೆ ಸಾಧ್ಯ. ಬಟ್ ನಾವು ಎಲ್ಲೇ ಕರೀಲಿ, ಎಂಥ ಸಿಚುವೇಶನಲ್ಲೇ ಕರೀಲಿ, ಯಾವ ಪ್ಲೇಸಲ್ಲೇ ಕರೆದ್ರೂ ಕೂಡ ರಾಯರು ಪಟ್ಟಂತ ಬರ್ತಾರೆ. ನಮ್ಮ ಕಷ್ಟಕ್ಕೆ ಒಗ್ಗೂಡಿ ಅವರು ಓಡಿ ಬರ್ತಾರೆ, ನಮ್ಮ ಭಕ್ತರ ಕಷ್ಟಕ್ಕೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಸುಮಾರು ರೀತಿಯಲ್ಲಿ ಕಮೆಂಟ್ ಜಾಸ್ತಿ ಯಾವುದಂದರೆ, ರಾಯರನ್ನ ನಾನು ನಂಬಿದ್ದೀನಿ ಬಟ್ ಯಾವುದೇ ರೀತಿ ಪ್ರತಿಫಲ ಇಲ್ಲ, ರಾಯರನ್ನ ಪೂಜೆ ಮಾಡ್ತಾ ಇದ್ದೀನಿ, ತುಂಬ ಕಟ್ಟುನಿಟ್ಟಾಗಿ ಕ್ರಮಬದ್ಧವಾಗಿ ನಾನು ಮಾಡ್ತಾ ಇದ್ದೀನಿ, ಬಟ್ ಯಾವುದೇ ರೀತಿ ಅನುಗ್ರಹ ನಮ್ಮ ಲೈಫಲ್ಲಿ ಆಗ್ತಾ ಇಲ್ಲ, ಏನಕ್ಕೆ ಆಗ್ತಾ ಇಲ್ಲ, ಯಾವುದೇ ರೀತಿ ಪ್ರಸಾದ ಕೊಡ್ತಾ ಇಲ್ಲ ರಾಯರು ನನಗೆ, ಆ ಥರ ಎಲ್ಲ ಕಮೆಂಟ್ನ ಹಾಕ್ತೀರ. ಅದ್ರ ಬದಲಾಗಿ ನೀವು ರಾಯರು ನಿಮ್ಮ ಜೊತೆಯಲ್ಲಿ ಅಂದರೆ ರಾಯರು ಉಪಸ್ಥಿತಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇದೆಯಾ ಅನ್ನೋದನ್ನ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ನ ಮಾಡ್ಕೋಬೇಕು. ಅದಂತೂ ಎಲ್ರಿಗೂ ಇದ್ದೇ ಇರುತ್ತೆ, ಇಲ್ದೇ ಸಾಧ್ಯ ಇಲ್ಲ. ರಾಯರು ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಮುಂದೆ ಕಾಣಿಸ್ಕೊಬಿಡ್ತಾರೆ ಅಂತಲ್ಲ, ಅವರು ಸೂಕ್ಷ್ಮಧಾರಿಗಳು, ಸೂಕ್ಷ್ಮವಾಗಿ ನಿಮಗೆ ಸೂಚನೆನ ಕೊಡ್ತಾ ಹೋಗ್ತಾರೆ. ನಿಮ್ಮ ಮನೇಲಾಗಿರ್ಬೋದು ನಿಮ್ಮ ಮನದೊಳಗೋ ಆಗಿರ್ಬೋದು, ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಯಾವುದೇ ಕಾರಣಕ್ಕೂ ರಾಯರನ್ನ ನೀವು ಪೂಜೆ ಮಾಡೋದು ಅಥವಾ ರಾಯರು ದೇವಸ್ಥಾನಕ್ಕೆ ಹೋಗೋದು ಅಸಾಧ್ಯ ಅಂತಲೇ ಹೇಳ್ಬೋದು. ಅಸಾಧ್ಯನ ಸಾಧ್ಯ ಮಾಡೋದೇ ರಾಯರು. ಅಲ್ಲಿಗೆ ನಿಮ್ಮ ಲೈಫಲ್ಲಿ ಏನೋ ಒಂದು ನಡೀತಾ ಇದೆ ಅಂದರೆ ನಿಮ್ಮನ್ನಾದರೂ ಅವರು ಚೇಂಜ್ ಮಾಡಿರ್ತಾರೆ. ಫಸ್ಟು ನಿಮ್ಮ ಕಷ್ಟಗಳಿಗೆ ಅವರು ಸ್ಪಂದಿಸದೇ ಇರ್ಬೋದು, ಬಟ್ ನಿಮ್ಮ ಒಳಗಡೆಯಿಂದನೇ ರಾಯರು ಮೊದಲಿಗೆ ಬದಲಾವಣೆ ಮಾಡುವಂಥದ್ದು. ಆ ನಂತರ ನಿಮ್ಮ ಸುತ್ತಮುತ್ತಲಿನ ಜೀವನದಲ್ಲಿ ಏನು ನಡೀತಿದೆಯೋ ಅದಕ್ಕೆ ನೀವು ಬದಲಾವಣೆ ಆದಮೇಲೆ ಅವರು ನಿಮ್ಮ ಸಮಸ್ಯೆಗೆ ಒಂದು ದಾರಿನ ಕೊಡೋವಂಥದ್ದು. ಅಲ್ಲಿ ತನಕ ನಮಗೆ ತಾಳ್ಮೆ ನಂಬಿಕೆ ಎರಡು ಮುಖ್ಯ, ವೆರಿ ವೆರಿ ಇಂಪಾರ್ಟೆಂಟು. ನೀವು ಯಾರೆಲ್ಲ ಆ ಥರ ಕಮೆಂಟ್ನ ಮಾಡ್ತೀರ ಅವರು ಅರ್ಥ ಮಾಡ್ಕೊಳ್ಳಿ, ರಾಯರು ಕೂಡ ನಮ್ಮನ್ನ ಪರೀಕ್ಷೆನ ಮಾಡ್ತಾ ಇರ್ತಾರೆ, ನಮ್ಮ ತಾಳ್ಮೆ ನಂಬಿಕೆನ ಅವರು ನೋಡ್ತಾ ಇರ್ತಾರೆ. ನಿಮ್ಮ ತಾಳ್ಮೆ ನಂಬಿಕೆ ಎಷ್ಟು ಗಟ್ಟಿಯಾಗಿರುತ್ತೋ ನಿಮ್ಮ ಕಷ್ಟ ಕಾಲದಲ್ಲಿ ಅಷ್ಟು ಗಟ್ಟಿಯಾಗಿ ನಿಮ್ಮ ಜೊತೆಯಲ್ಲಿ ರಾಯರು ಇದ್ದೇ ಇರ್ತಾರೆ. ರಾಯರು ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಬರ್ತಾರೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ನ ಮಾಡಬೇಕು. ಅಂದರೆ ಮೊದಲು ರಾಯರು ಕೊಡುವಂಥ ಸೂಚನೆ ಕನಸಿನ ಮೂಲಕ ರಾಯರು ಯಾವ ರೀತಿ ಆದರೂ ಬರ್ಬೋದು. ನಿಮಗೆ ಇಡೀ ಪ್ರತ್ಯಕ್ಷವಾಗಿ ರಾಯರೇ ಕಾಣಿಸ್ಬಿಡ್ತಾರೆ ಅನ್ನೋದೇನಿಲ್ಲ. ನೀವು ಪೂಜೆ ಮಾಡ್ತಿರೋಂಥ ಫೋಟೋ, ವಿಗ್ರಹ ಅಥವಾ ಬಿಳಿ ಆನೆ, ಬಿಳಿ ಕುದುರೆ, ತುಳಸಿ ಮಾಲೆ, ತುಳಸಿ ಹೂವು, ಆ ಥರ ಸುಮಾರು ರೀತಿಯಲ್ಲಿ ರಾಯರು ಕಾಣಿಸ್ಕೊಳ್ಬೋದು. ರಾಯರು ಸ್ವರೂಪವಾಗಿರುವಂಥ ಯಾವೆಲ್ಲ ವಸ್ತುಗಳು ನಿಮ್ಮ ಕನಸಲ್ಲಿ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ, ರಾಯರು ನಿಮ್ಮ ಜೊತೆಲೇ ಇದ್ದಾರೆ, ನಿಮಗೆ ಅನುಗ್ರಹ ಮಾಡೋದಕ್ಕಂತಲೇ ಅವರು ಬಂದಿದ್ದಾರೆ ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ನ ಮಾಡ್ಕೊಂಡು ಹೋಗಿ. ನಿಮಗೆ ಗೊತ್ತಿಲ್ಲದರೆ ನೀವೇ ಅಂದ್ಕೊಂಡಿರಲ್ಲ ನಾನು ಮಠಕ್ಕೆ ಹೋಗಬೇಕು, ಇವತ್ತು ದರ್ಶನ ಪಡ್ಕೋಬೇಕು ಅಂತ. ಅದು ನಿಮಗೆ ಗೊತ್ತಿಲ್ಲದೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಹೋಗಿ ಬರ್ಬೋದು ಮಠಕ್ಕೆ, ಅಥವಾ ನೀವು ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತೀರ, ಮಠ ಕಾಣಿಸ್ಬಿಟ್ಟು ಇಲ್ಲ ಹೋಗ್ಬೇಕಪ್ಪ ಅನ್ನೋ ರೀತಿ ಮನಸ್ಸು ನಿಮಗೆ ಸೆಳೆಯೋವಂಥದ್ದು, ಇಲ್ಲ ನಿಮ್ಮ ಮನೆಗೆ ಯಾರೋ ಒಬ್ಬರು ಮಂತ್ರಾಕ್ಷತೆನ ಅಥವಾ ರಾಯರು ಪ್ರಸಾದನ ತಂದು ಕೊಡೋ ಅಂಥದ್ದು. ಆ ಥರ ಏನಾದ್ರು ಅನಿರೀಕ್ಷಿತ ಘಟನೆಗಳು ನಡೀತಾ ಇದ್ದಾವೆ ಅಂದರೆ ಸುಮ್ಮನೆ ನಡೀತಾ ಇಲ್ಲ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ರಾಯರು ಸೂಕ್ಷ್ಮವಾಗಿ ನಿಮಗೆ ಸೂಚನೆ ಕೊಡ್ತಾರೆ. ರಾಯರು ನಾನು ನಿನ್ನ ಜೊತೆಯಲ್ಲೇ ಇದ್ದೀನಿ, ನಿನ್ನ ಮನೆಯಲ್ಲೇ ಇದ್ದೀನಿ ಅನ್ನೋದನ್ನ ಅವರು ಅರ್ಥ ಮಾಡಿಸ್ತಾ ಇದ್ದಾರೆ ಅಷ್ಟೇ. ನಿಮಗೆ ಗೊತ್ತಿಲ್ಲದೇ ನೀವು ಯಾವುದೋ ಒಂದು ಕಷ್ಟದಲ್ಲಿ ಸಿಲ್ಕಾಕೊಂಡಾಗ ನೀವು ಸುಮ್ಮನೆ ರಾಯರು ನೆನೆಸ್ಕೊಳ್ಳಿ, ಅಥವಾ ನೀವು ಕನ್ಫ್ಯೂಷನ್ ಇದ್ದಾಗ ರಾಯರು ನೆನೆಸ್ಕೊಂಡು ಅದಕ್ಕೊಂದು ಪರಿಹಾರನೋ ಅಥವಾ ನಿಮಗೆ ಸಮಾಧಾನವಾಗಿರುವಂಥ ಉತ್ತರ ಸಿಕ್ಕಿದೆ ಅಂದರೆ ಅಲ್ಲಿಗೆ ರಾಯರು ನಿಮ್ಮ ಮನದಲ್ಲಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅನ್ನೋದೇ ಅರ್ಥ ಸಿಗುವಂಥದ್ದು. ನಿಮಗೆ ಗೊತ್ತಿಲ್ಲದ ರೀತಿ ನೀವು ಮನೇಲಿ ಏನಾದ್ರು ಪೂಜೆ ಮಾಡ್ತಾ ಇದ್ರು ನೀವು ರಾಯರು ಮುಂದೆ
ಪೂಜೆ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರೋವಂಥದ್ದು ಅಥವಾ ನಿಮ್ಮ ಕಷ್ಟಗಳನ್ನ ರಾಯರ ಮುಂದೆ ಹೇಳ್ಕೊಂಡಾಗ ನಿಮಗೆ ಗೊತ್ತಿಲ್ಲದಿರೋ ರೀತಿ ಒಂಥರ ಸಮಾಧಾನ ಆಗುವಂಥದ್ದು, ಅಥವಾ ರಾಯರು ಮಠಕ್ಕೆ ಹೋಗಿ ರಾಯರನ್ನ ನೋಡಿದಾಗ ನಿಮ್ಮ ಕಷ್ಟಗಳನ್ನ ರಾಯರಿಗೆ ಹೇಳ್ಕೊಂಡಾಗ ನಿಮಗೆ ಯಾವುದೋ ರೀತಿ ಒಂದು ಪಾಸಿಟಿವ್ ವೈಬ್ ಸಿಗುವಂಥದ್ದು, ಇದೆಲ್ಲವೂ ಕೂಡ ರಾಯರು ನಿಮ್ಮ ಜೊತೆಲೇ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಸೋವಂಥದ್ದು. ಆಮೇಲೆ ಗುರುವಾರದ ದಿವಸ ನೀವು ಏನೇ ಮಾಡಿ, ನೀವು ಯಾರ ಜೊತೆಯಲ್ಲೇ ಹೋಗಿ ಅಥವಾ ಮನೇಲಿ ಏನೇ ಮಾಡಿದ್ರೂ ಕೂಡ ನಾನ್ ವೆಜ್ನ ತಿನ್ನಬೇಕು ಅಥವಾ ಡ್ರಿಂಕ್ಸ್ನ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿಗಾಗಿರ್ಬೋದು, ನಿಮ್ಮ ಮೈಂಡ್ಗಾಗಿರ್ಬೋದು ಅದು ಬರೋದೇ ಇಲ್ಲ. ನಿಮಗೆ ಅನಿಸ್ಬಿಡುತ್ತೆ ಇವಾಗ ಇವತ್ತೇ ಬುಧವಾರ, ನಾಳೆ ಗುರುವಾರ ಇರುತ್ತೆ, ನಿಮ್ಮ ಮನಸ್ಸು ಒಂಥರ ಸೆಳೀತಾ ಇರುತ್ತೆ, ನಾಳೆ ಗುರುವಾರ ಬಂತು. ಒಂಥರ ಒಬ್ರೊಬ್ರಂತೂ ಹಬ್ಬದ ಥರನೇ ಸೆಲೆಬ್ರೇಷನ್ನ ಮಾಡ್ತಾ ಇರ್ತಾರೆ. ಪ್ರತಿ ಗುರುವಾರನೂ ಕೂಡ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡಿ ಏನೋ ಒಂಥರ ಅವ್ರಿಗೆ ಖುಷಿ ಸಂತೋಷ, ರಾಯರು ವಾರ, ರಾಯರು ಮಠಕ್ಕೆ ಹೋಗ್ತೀನಿ, ರಾಯರು ದರ್ಶನ ಪಡೆಯಬಹುದು ಅನ್ನೋ ರೀತಿ ನಿಮಗೆಲ್ಲರ ಒಳಗಡೆಯಿಂದ ಖುಷಿ ಆಗ್ತಾ ಇದೆ, ನಿಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗ್ತಾ ಇದೆ, ರಾಯರು ದರ್ಶನ ಪಡಿತೀನಿ ಅನ್ನೋ ಆಸೆ ಆಗ್ತಾ ಇದೆ ಅನ್ನೋದಾದರೆ ಅದಂತೂ 100% ಪಕ್ಕ ಅಂತಲೇ ಹೇಳ್ಬೋದು, ರಾಯರು ನಿಮ್ಮ ಜೊತೆಲೇ ಇದ್ದಾರೆ ಅನ್ನೋದು. ಏನೋ ರೀತಿ ಯಾವುದೋ ಒಂದು ಅಪಾಯ ಬರೋ ಅಷ್ಟರಲ್ಲಿ ನೀವು ಅದರಿಂದ ಪಾರಾಗ್ಬಿಡುವಂಥದ್ದು, ಅಪ್ಪ ಸದ್ಯ ಸೆಕೆಂಡಲ್ಲಿ ಬಚಾವಾದೆ ಅನ್ನೋ ರೀತಿ ನಿಮ್ಗೆ ಅನಿಸುತ್ತೆ. ಆವಾಗ ನಿಮಗೆ ಫೀಲ್ ಆಗುತ್ತೆ ಇದು ರಾಯರು ಕಡೆಯಿಂದನೇ ಆಗಿದೆ ಅಲ್ವಾ, ಇಲ್ಲಪ್ಪ ಇದು ರಾಯರು ಕಡೆಯಿಂದನೇ ಸಾಧ್ಯ ಆಗಿರೋದು ಅನ್ನೋ ಮನಸ್ಥಿತಿ ನಿಮಗೆ ಬರುವಂಥದ್ದು. ಈ ಥರ ಸುಮಾರು ಸಿಚುವೇಶನ್ಗಳು ಎಲ್ಲರೂ ಲೈಫಲ್ಲೂ ಬಂದಿರುತ್ತೆ, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಅದೆಲ್ಲವೂ ಕೂಡ ರಾಯರು ನಿಮಗೆ ಕೊಡುವಂಥ ಸೂಕ್ಷ್ಮವಾದ ಸೂಚನೆಗಳು. ಅಲ್ದೇ ನೀವು ರಾಯರು ಉಪಸ್ಥಿತಿನ ನೀವೇನಾದರೂ ತಿಳ್ಕೋಬೇಕು, ಹೇಗೆ ನಿಮ್ಗೆ ಗೊತ್ತಾಗುತ್ತೆ ರಾಯರು ನಮ್ಮ ಜೊತೆಲಿದ್ದಾರೆ ಅಥವಾ ರಾಯರು ನಮ್ಗೆ ಹೆಚ್ಚು ಅನುಗ್ರಹನ ಯಾವ ವಿಶೇಷ ದಿನಗಳಲ್ಲಿ ಯಾವ ಟೈಮಲ್ಲಿ ನಮಗೆ ಮಾಡ್ತಾರೆ ಅಂತ ನೀವು ತಿಳ್ಕೊಬೇಕಾಗಿದ್ರೆ, ಮೊದಲನೇದಾಗಿ ರಾಯರು ಉಪಸ್ಥಿತಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ಯಾರು ಒಂದು ಗುರುವಾರದ ದಿವಸ ನಿಮ್ಗೇನಾದರೂ ರಾಯರು ಅನುಗ್ರಹ ಅಂದರೆ ರಾಯರು ದರ್ಶನ ನಿಮಗೆ ಗೊತ್ತಿಲ್ಲದ ರೀತಿ ನೀವೇ ಹೋಗಿ ಮಾಡ್ಕೊಂಡು ಬಂದ್ರಿ ಅಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ರಾಯರು ಉಪಸ್ಥಿತಿ ನಮ್ಮ ಜೊತೆಲೇ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ರಾಯರು ಅನುಗ್ರಹ ಆದಷ್ಟು ಬೇಗ ಯಾವಾಗ ಆಗೋದು ಅಂದರೆ ಗುರುವಾರದ ದಿವಸನೇ. ರಾಯರು ಪ್ರಿಯವಾದ ವಾರ ಗುರುವಾರ, ಅದರಿಂದಾಗಿ ನೀವು ಯಾವುದೇ ಒಂದು ವ್ರತ ಸ್ಟಾರ್ಟ್ ಮಾಡಿ ಯಾವುದೇ ಒಂದು ಸಂಕಲ್ಪ ಸೇವೆ ಮಾಡಿದ್ರೂ ಕೂಡ ಗುರುವಾರ ದಿವಸದಿಂದನೇ ನೀವು ಶುರು ಮಾಡಬೇಕು ಅಂತ ಹೇಳುವಂಥದ್ದು. ನೀವೇನೇ ಒಂದು ಅರ್ಕೆ ಕಟ್ಟಬೇಕು ಅಂದರೂ ಗುರುವಾರ ದಿವಸನೇ ಮಾಡಬೇಕು. ನಾರ್ಮಲ್ ದಿವಸದಲ್ಲೂ ಮಾಡ್ಬೋದು, ಬಟ್ ತುಂಬ ಪರಿಣಾಮಕಾರಿಯಾಗಿ ವರ್ಕ್ ಆಗುವಂಥದ್ದು ನೀವು ಗುರುವಾರ ದಿವಸ ಮಾಡಿದ್ರೆ ಮಾತ್ರ. ಎಲ್ಲವೂ ಕೂಡ ನೀವು 100% ನಂಬಿಕೆಯಿಂದ ಮಾಡಬೇಕು. ಈ ಕೆಲಸ ಆಗುತ್ತೆ ತಂದೆ, ನೀವು ನನ್ನ ಜೊತೆಲಿ ಇದ್ದೀರಾ ಅಂತ ನಾನು ನಂಬಿ ಇದನ್ನ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಾಗಲೇ ಸಾಧ್ಯ ಆಗುವಂಥದ್ದು. ನೀವು ಇದನ್ನ ಮಾಡಿಕೊಡ್ಲೇಬೇಕು ಅಥವಾ ಇದು ನನಗೆ ಮಾಡ್ತಾ ಇದ್ದೀನಿ ಸಾಧ್ಯ ಆಗುತ್ತಂತ ನಿಮ್ಮಲ್ಲೇ ನಿಮಗೆ ಹಲವಾರು ರೀತಿ ಅನುಮಾನಗಳು ಇಟ್ಕೊಂಡು ನೀವು ಮಾಡಿದ್ರೆ ಯಾವ ಕೆಲಸಗಳು ಕೂಡ ಸಾಧ್ಯ ಆಗೋದೇ ಇಲ್ಲ. ಗುರು ಪುಷ್ಯ ನಕ್ಷತ್ರ ಬರುತ್ತಲ್ಲ ಅವಾಗಂತೂ ತುಂಬ ಅಂದರೆ ತುಂಬಾ ವೆರಿ ವೆರಿ ಎಫೆಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ರಾಯರು ಅನುಗ್ರಹ ಆ ಟೈಮಲ್ಲಿ ಆ ಸಮಯದಲ್ಲಿ ಬೇಗ ಆಗುವಂಥದ್ದು. ನಾರ್ಮಲ್ ದಿವಸ ಬಿಟ್ಟು ನೀವು ಹುಣ್ಣಿಮೆ ಅಮಾವಾಸ್ಯೆ ಯಾವಾಗ ಬರುತ್ತೋ ಆ ಟೈಮಲ್ಲಿ ನೀವು ಯಾವ್ದಾದ್ರು ಒಂದು ಸೇವೆನ ಇಟ್ಕೊಂಡು ನೀವು ಮಾಡಿ, ಅಂಥ ಟೈಮಲ್ಲಿ ರಾಯರು ಆದಷ್ಟು ಬೇಗ ಸ್ಪಂದಿಸ್ತಾರೆ. ಅಂತ ಇದರಲ್ಲಿ ಸಂದರ್ಭದಲ್ಲಿ ಅವರು ಹುಣ್ಣಿಮೆ ಅಮಾವಾಸ್ಯೆ ದಿವಸನೇ ಮಾಡಬೇಕು. ನೀವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಯಾವುದೇ ಸೇವೆ ಮಾಡಿದ್ರೂ ಕೂಡ ಆವಾಗ ರಾಯರು ಕಡೆಯಿಂದ ಬೇಗ ನಿಮಗೆ ಉತ್ತರ ಲಭಿಸುವಂಥದ್ದು. ಇನ್ನು ತುಂಬಾ ಇಂಪಾರ್ಟೆಂಟ್ ಅಂದರೆ ಆರಾಧನಾ ಮಹೋತ್ಸವ ನಡೆಯುತ್ತದಲ್ಲ ಆಗಸ್ಟ್ ತಿಂಗಳಲ್ಲಿ, ಶ್ರಾವಣ ಮಾಸದಲ್ಲಿ ರಾಯರು ಸಮಾಧಿಗೆ ಯಾವಾಗ ಸಜೀವವಾಗಿ ಹೋದ್ರೋ ಅಂಥ ಟೈಮಲ್ಲಿ ಅವರ ಶಕ್ತಿ ತುಂಬ ಜಾಸ್ತಿ ಹೊರಹೊಮ್ತಾ ಇರುತ್ತೆ. ಅಂಥ ಟೈಮಲ್ಲಿ ನೀವು ಏನೇ ಕೇಳ್ಕೊಂಡ್ರು ಏನೇ ಬೇಡ್ಕೊಂಡ್ರು ಯಾವ ಸೇವೆನೇ ಮಾಡಿದ್ರೂ ಕೂಡ ರಾಯರಿಗೆ ಬೇಗ ಹೋಗಿ ಮುಟ್ಟೋ ಅಂಥದ್ದು. ರಾಯರು ಯಾವ ಟೈಮಲ್ಲಿ ನಮಗೆ ಅನುಗ್ರಹ ಮಾಡೋಕೆ ಬರ್ತಾರೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ 6 ಗಂಟೆ ಒಳಗಡೆ ನೀವು ಏನಾದ್ರು ಪೂಜೆ ಮಾಡಿ ಜಪ ಮಾಡಿದ್ರೆ ನೀವು ರಾಯರು ಅನುಗ್ರಹ ಬೇಗ ಆಗುತ್ತೆ. ಮತ್ತು ಅಂಥ ಸಮಯದಲ್ಲಿ ಏನಾದ್ರು ನಿಮಗೆ ಕನಸು ಬಿತ್ತು ಅಂದರೆ ರಾಯರೇ ಡೈರೆಕ್ಟಾಗಿ ನಿಮಗೆ ಒಂದು ಉತ್ತರನ ಕೊಡ್ತಾ ಇದ್ದಾರೆ, ರಾಯರು ಡೈರೆಕ್ಟಾಗಿ ನಿಮಗೆ ಒಂದು ಸೂಚನೆಗಳನ್ನ ನೀಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಸಿಗುವಂಥದ್ದು. ನಾವು ಪೂಜೆ ಎಲ್ಲ ಮಾಡ್ತೀವಿ, ಬಟ್ ರಾಯರು ನಮಗೆ ಬಂದಿದ್ದಾರೆ, ನಮ್ಮ ಮನೆಗೆ ಬಂದವರೆ ಅಂತ ನಮ್ಗೆ ಹೇಗೆ ತಿಳಿತದೆ ಅಂತಂದರೆ, ನೀವು ದೇವ್ರ ಮನೆ ಕಡೆ ಹೋದಾಗ ಅಥವಾ ದೇವ್ರ ಮನೆಗೆ ಹೋದಾಗ ಒಂಥರ ಸ್ಮೆಲ್ಲು ಸುಗಂಧ ವಾಸನೆ ಬರ್ತಾ ಇರುತ್ತೆ. ನೀವು ಅಲ್ಲಿ ಊದದ ಕಡೆ ಹಚ್ತಾ ಇದ್ರು ಆ ಥರ ಸ್ಮೆಲ್ಲು ಘಮ ಘಮ ಅಂತ ಇರೋ ಫೀಲಿಂಗ್ ನಿಮ್ಗೆ ಆಗಿದೆ ಅಂದರೆ ರಾಯರು ಬಂದಿದ್ದಾರೆ ಅನ್ನೋದೇ ಅರ್ಥ ಸಿಗುವಂಥದ್ದು. ರಾಯರು ಮುಂದೆ ದೀಪ ಹಚ್ಚಿರ್ತೀರಾ, ಅದು ದೀಪದ ಜ್ವಾಲೆ ತುಂಬ ಪ್ರಕಾಶಮಾನವಾಗಿ ಕಾಣುವಂಥದ್ದು, ಅಥವಾ ರಾಯರು ವಿಗ್ರಹ ಫೋಟೋ ಮುಖದ ಮೇಲೆ ದೀಪ ಕಾಣಿಸೋವಂಥದ್ದು. ನೀವು ರಾಯರು ಮುಖ ನೋಡಿದಾಗ ನಿಮಗೆ ದೀಪದ ಜ್ವಾಲೆ ಕಾಣಿಸೋವಂಥದ್ದು. ಆ ಥರ ಏನಾದ್ರು ಸಣ್ಣ ಪುಟ್ಟ ನಿಮಗೆ ರೂಪಗಳು ಕಾಣಿಸ್ತಾ ಇದ್ದಾವೆ ಅಂದರೆ ಅಲ್ಲಿಗೆ ರಾಯರ ಉಪಸ್ಥಿತಿ ನಮ್ಮ ಮನೇಲಿದೆ ಅಂತಲೇ ಅರ್ಥ. ಇನ್ನು ರಾಯರ ಫೋಟೋಯಿಂದ ಏನಾದರೂ ಹೂವು ಬಿತ್ತು ನೀವು ಪೂಜೆ ಮಾಡ್ತಿದ್ದಾಗ ಅಥವಾ ನೀವೇನೋ ಒಂದು ಪ್ರಾರ್ಥನೆ ಮಾಡ್ತಿದ್ದಾಗ ಬಿತ್ತು ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ ನಿಮ್ಮ ಜೊತೆಯಲ್ಲಿ 100% ರಾಯರು ಇದ್ದೇ ಇದ್ದಾರೆ ಅಂತಲೇ ನೀವು ತಿಳ್ಕೊಂಬಿಡ್ಬೇಕು. ಇದಿಷ್ಟೂ ಕೂಡ ರಾಯರ ಉಪಸ್ಥಿತಿನ ನಾವು ಹೇಗೆ ತಿಳ್ಕೊಬೇಕು, ಯಾವ ರೀತಿ ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ನ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.